ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ KCET ಸ್ಟೂಡೆಂಟ್ ಇದ್ದಾರೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ರು. ಏನಪ್ಪಾ ಅಂದ್ರೆ ಲಾಸ್ಟ್ ಡೇಟ್ 21ನೇ ತಾರೀಕು ಕೊಟ್ಟಿದ್ರು. ಬಟ್ ನೀವು ಏನು ಮಾಡಿದಿರಾ ನಿಮಗೆ ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಏನು ಬರಬೇಕಪ್ಪ ಅಂದರೆ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈ ಅಂತ ಬಂದಿರೋದು KCET ಸ್ಟೂಡೆಂಟ್ಗಳಿಗೆ. ಸೊ ಅಪ್ಲಿಕೇಶನ್ ಹಾಕುವಾಗ ಆ ಥರ ಬಂದವರಿಗೆ ಸೊ ಏನಾಗಬೇಕು ಆ ಸ್ಟೇಟಸ್ ಅಂತ ಸೊ ಇವತ್ತು ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ನೋಡ್ಕೊಳ್ಳಿ ಏನಪ್ಪ ಅಂದರೆ ಮೊದಲನೇದಾಗಿ ಸೊ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಏನಪ್ಪ ಅಂದರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್, ಮತ್ತು ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ 10 ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈ ಅಂತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಇದೆ. ಅಂದರೆ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಸ್ಟೂಡೆಂಟು ಈ ಥರ ಬಂದಿರುತ್ತೆ ಸ್ಟಾರ್ಟಿಂಗ್ ನಿಮಗೆ. ಸೊ ಅದು ಏನಾಗಬೇಕು, ಈ ಸ್ಟೇಟಸ್ ಇರೋದು ಏನು ಚೇಂಜ್ ಆಗಬೇಕಪ್ಪ, ಚೇಂಜ್ ಆಗಬೇಕಂದ್ರೆ ಸೊ ನೋಡ್ಬೋದು ನೀವು. ಸೊ ಇವತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಸೊ ಲಾಸ್ಟ್ ಡೇಟ್ ಇತ್ತು. ಸೊ ಯಾರೆಲ್ಲ ಮಾಡ್ಕೊಂಡಿರೋ ಗುಡ್ ನ್ಯೂಸು, ಬಟ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಈ ಥರ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದರೆ 22ನೇ ತಾರೀಕು ನಾಳೆ ಕೂಡ ನೀವು KE ಆಫೀಸ್ಗೆ ಹೋಗಿ ಮಾಡ್ಕೋಬೇಕಾಗುತ್ತೆ. ಸೊ ಆ ಸ್ಟೇಟಸ್ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಬಂದವರಿಗೆ ಸೊ ಇಲ್ಲಿ ನೋಡ್ಕೊಳ್ಳಿ ಏನಪ್ಪ ಅಂದರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ವೆರಿಫೈಡ್ ಬೈ ಕಾಲೇಜ್ 12 ಅಂದರೆ ವೆರಿಫೈಡ್ ಬಂದಿದೆ. ವೆರಿಫೈಡ್ ನಾಟ್ ವೆರಿಫೈಡ್ ಅದ್ರ ಹಿಂದೆ ಏನಿತ್ತು ಅದು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ವೆರಿಫೈಡ್ ಬೈ ಕಾಲೇಜ್ ಅಂತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮದಲ್ಲಿ ಯಾರೆಲ್ಲ ಕಲ್ತಿದ್ದಾರೆ ಸೊ ಅದು ಕೂಡ 1 to 10 ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಅಂತ ಬಂದಿದೆ. ಸೊ ನೆಕ್ಸ್ಟ್ ಇದು ಮೊದಲೇನಿತ್ತು ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈ ಅಂತ ಇತ್ತು. ಬಟ್ ಇವಾಗ ನೋಡ್ಕೊಳ್ಳಿ ನೀವು ಸೊ ಇಲ್ಲಿ ಬಂದ್ಬಿಟ್ಟು ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಅಂತ ಬಂದಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ ಅಂತಿದೆ. ಸೊ ಇಲ್ಲಿ ಕೂಡ ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಅಂತಿದೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಥರ ಬರಬೇಕು. ಇಲ್ಲಿ ನೋಡ್ಕೊಳ್ಳಿ ನೀವು ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರಬೇಕು. ಕ್ಲೇಮ್ಡ್ ನಾಟ್ ವೆರಿಫೈಡ್ ಇಲ್ಲಿ ನೋಡ್ಕೊಳ್ಳಿ ಏನಂದರೆ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈ ಅಂತ ಇದೆ. ಸೊ ಈ ಥರ ಬರೋಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಸೊ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ನಾಳೆ ಹೋಗಿ ಯಾರೆಲ್ಲ ನೀವು ನಿಮ್ಮ ಹತ್ತಿರದ PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ, ನೀವು ಹೋಗಿ KE ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ KCET ರಿಸಲ್ಟ್ ಬಂದ ತಕ್ಷಣ ಸೊ ನಿಮಗೆ ಏನಂದರೆ ಅಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಸೊ ಇದೆಲ್ಲ ನಿಮಗೆ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.